ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟ್ಟು 200 ಪಾಯಿಂಟ್‌ಗಿಂತ ಮೇಲೆ ಪ್ಲಸ್ಸಲ್ಲೇ ಓಪನ್ ಆಯಿತು. ಈಗ ನಾನು ಮಾತಾಡ್ತಾ ಇರುವಾಗ 120, 130 ಪಾಯಿಂಟ್ ಪ್ಲಸ್ಸಲ್ಲಿದೆ. ಬ್ಯಾಂಕ್ ನಿಫ್ಟಿನೂ ಪ್ಲಸ್ಸಲ್ಲಿ ಓಪನ್ ಆಗಿ 120, 130 ಪಾಯಿಂಟ್ಸಲ್ಲಿದೆ. ನಾನು ಹೇಳಿದ ಥರ ಎವ್ರಿ ರೈಸ್ ವಿಲ್ ಬಿ ಸೋಲ್ಡಿಂಗ್ ಟು. ಅದರಿಂದ ಇದು ತುಂಬ ದಿನ ತಡೆಯಲ್ಲ. ಆದರೂ ಇವತ್ತು ಧೈರ್ಯವಾಗಿ ಮಾರ್ಕೆಟ್‌ನ ಏರಿಸಿದ್ದಾರೆ. ಏಷ್ಯಾ ಫುಲ್ಲು ಏರಿಸಿದ್ದಾರೆ. ಮಂಡೇ ಏರೋದಿಲ್ಲ ಅಂತಲೇ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಟ್ರಂಪ್ ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಬೆಟ್ಟಲ್ಲಿ ಇದ್ರು. ಅವ್ರು ಏನು ಹೇಳಿದ್ರು ಅಂದರೆ ಯುರೋಪ್ ಮೇಲಿರೋವಂಥ ಟ್ಯಾಕ್ಸಸ್ನ ನಾನು ಸಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದರಿಂದ ಮಾರ್ಕೆಟ್ ಇವತ್ತು ಏರಿದೆ. ಫ್ರೈಡೇ ಏನು ಹೇಳಿದ್ರು ಅಂದರೆ ಆ್ಯಪಲ್ ಮೇಲೆ ಟ್ಯಾಕ್ಸ್ ಅಂತ ಹೇಳಿದರು. ಡೈಲಿ ಈ ಥರ ಬೆಳಗ್ಗೆ ಸಾಯಂಕಾಲ ಲೆಫ್ಟಲ್ಲಿ ಬೆಟ್ಟಲ್ಲಿದ್ದೆ, ರೈಟಲ್ಲಿ ಬೆಟ್ಟಲ್ಲಿದ್ದೆ, ಮೇಲೆ ಬೆಟ್ಟಲ್ಲಿದ್ದಾರಾ ಅಂತ ನೋಡಿ ಮಾರ್ಕೆಟು ಮೇಲೂ ಕೆಳಗೂ ಹೋಗ್ತಾ ಇದೆ. ಅವತ್ತು ಆ್ಯಪಲ್ ಭಯಂಕರವಾದ ಏಟ್ ತಿಂತು. ಅದಾದಮೇಲೆ ಸ್ಯಾಟರ್ಡೆ ಸಂಡೇ ನಾನು ಬಂದು ಯು ಎ ಮೇಲೆ ಟ್ಯಾರಿಫ್ನ 45 ಡೇಸ್ ತಳ್ಳಿಡ್ತೀನಿ ಅಂತ ಹೇಳಿರೋ ಥರ ಇವಾಗ ನಡೆದಿದೆ. ಸೊ ಅಮೆರಿಕಾನು ಇದರಿಂದ ಏರುತ್ತೆ. ಈ ಥರ ಬದಲಾಯಿಸಿ ಮಾತಾಡಿದ್ರೆ ಮಾರ್ಕೆಟಲ್ಲಿ ಸರ್ಟನಿಟಿ ಬರಲ್ಲ. ಮಾರ್ಕೆಟಲ್ಲಿ ದುಡ್ಡನ್ನು ಹೊರಗೆ ತೆಗೆದ್ಬಿಡ್ತಾರೆ. ಅದೇನೇ ಜೆ ವಿ ಫ್ರೇಜರು ಹೇಳಿದ್ದು. ಅದರಿಂದ ಓವರಾಲ್ ಆಗಿ ಬಂದು ಇದು ನಮಗೆ ಪಾಸಿಟಿವ್ ಅಲ್ಲ. ಅದರಿಂದನೇ 100 ಪಾಯಿಂಟ್ ಕೆಳಗೆ ಬಂದ್ಬಿಡ್ತು ಮಾರ್ಕೆಟು. ಇಲ್ಲಿಂದ ದುಡ್ಡು ಹೊರಗಡೆ ಹೋಗ್ತಾನೆ ಇದೆ ಅಂತ ಅನ್ನೋದು ತುಂಬ ಜನಕ್ಕೆ ಗೊತ್ತು. JSW ಈಗ ಏನು ಹೇಳ್ತಾರೆ ಅಂದರೆ ಎಕ್ಸಾನ್ ಮೊಬೈಲ್ ಇಂಡಿಯಾದಲ್ಲಿ ಇರೋಂಥ ಶೇರ್ಸ್ನ ತಗೋತಾ ಇದ್ದಾರೆ. $1.1 ಬಿಲಿಯನ್ ಅದನ್ನು ತಗೋತಾ ಇದ್ದಾರೆ. 9,000 ಕೋಟಿಗೆ ತಗೊಳ್ಳೋದಾಗಿ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ದಾರೆ. ಮಾರ್ಕೆಟಲ್ಲಿ ಇವತ್ತು ಅದರ ವ್ಯಾಲ್ಯೂ ಬಂದು 12,000 ಕೋಟಿ. ರಫ್ಲಿ 25% ಇಂದ 27% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಯಾಕಂದರೆ ಬ್ಲಾಕ್ ಡೀಲಲ್ಲಿ ಇದು ಇಷ್ಟು ದೂರ ಹೋಗೋದಕ್ಕೆ ಅದು ಸಾಧ್ಯತೆ ಇಲ್ಲ. ಮಾರ್ಕೆಟ್ ಓವರ್ ವ್ಯಾಲ್ಯೂ ಅನ್ನೋದನ್ನ ಎಕ್ಸಾನ್ ಮೊಬೈಲೇ ಒಪ್ಕೊಂಡಿದ್ದಾರೆ. ಇದರಿಂದ ಡ್ಯೂಲೆಕ್ಸ್ ಶೇರ್ಸ್ ಕೂಡ ಕಡಿಮೆ ಆಗಬೇಕು. JSW ಹತ್ರ ದುಡ್ಡಿರೋದಿಲ್ಲ, ಅವರು ಸಾಲ ತಗೋತಾರೆ. JSW ಗ್ರೂಪಲ್ಲಿ ಸಾಲ ಜಾಸ್ತಿ ಆಗುತ್ತೆ. ಅವರ ಮೇನ್ಸ್ ಡಿವಿಷನ್ಸ್ನೋ ಇದನ್ನು ಬೇರೆಯಾಗಿ ಇಡ್ತೀವಿ ಅಂತ ಎರಡನ್ನೂ ಮರ್ಜ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸಿಟಿ ಬ್ಯಾಂಕ್ನು ಆಕ್ಸಿಸ್ ಬ್ಯಾಂಕ್ನು ಮಾರಿ ಆ ಕ್ಲೈಂಟ್ ಬೇಸ್ನ ನಾಶ ಮಾಡಿದ ಥರನೇ ಇದು ಕೂಡ ನಡೆಯುತ್ತೆ. ಇವರು ಬಂದು ಲೋ ಎಂಡ್ ಆಫ್ ದಿ ಮಾರ್ಕೆಟ್ ಮಾರೋರು. ಡ್ಯೂಲೆಕ್ಸು ಹೈ ಎಂಡ್ ಬ್ರ್ಯಾಂಡು. ಇವರಿಂದ ಆ ಬ್ರ್ಯಾಂಡ್ನ ಮ್ಯಾನೇಜ್ ಮಾಡೋದಕ್ಕೆ ಆಗಲ್ಲ. ಡ್ಯೂಲೆಕ್ಸ್ನ ಮ್ಯಾನೇಜ್ ಮಾಡೋದಕ್ಕೆ ಇವರಿಗೆ ಮೋರ್ ಕನ್ಸ್ಯೂಮರ್ ಫೋಕಸ್ ಬ್ರ್ಯಾಂಡ್ ಆಗೇ ಬೇಕು. JSW ಒಂದು ಕಮಾಡಿಟಿ ಪ್ಲೇಯರ್. ಒಂದು ಹೈ ಎಂಡ್ ಪ್ರಾಡಕ್ಟ್ನ ಒಂದು ಕಮಾಡಿಟಿ ಪ್ಲೇಯರ್ ಹತ್ರ ಕೊಟ್ಬಿಟ್ಟು ಅವನ್ನ ಮ್ಯಾನೇಜ್ ಮಾಡು ಅಂತ ಹೇಳಿದ್ರು. ಅವಳಿಂದ ಡೆಫಿನೆಟ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ ಆಗಲ್ಲ. ಇದು ಮುಂದಕ್ಕೆ ಒಂದು ಪ್ರಾಬ್ಲಮಲ್ಲಿ ಎಂಡಾಗುತ್ತೆ ಅನ್ನೋದಕ್ಕೆ ನನಗೆ ಯಾವ ಸಂದೇಹನೂ ಇಲ್ಲ. ಡ್ಯೂಲೆಕ್ಸ್ದು ಮಾರ್ಕೆಟ್ ಶೇರ್ ಕಡಿಮೆ ಆಗುತ್ತೆ. ಏಷ್ಯನ್ ಪೇಂಟ್ಸು ಬಿರ್ಲಾನು ಈ ಶೇರ್ನ ತಗೋತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಇದು JSWನು ಮತ್ತು ಎಕ್ಸಾನ್ ಮೊಬೈಲ್ ಬಗ್ಗೆ. ಅಶೋಕ್ ಲೈಲ್ಯಾಂಡ್ಗೂ ರಿಸಲ್ಟ್ ಬಂದಿದೆ. ನೆಟ್ ಪ್ರಾಫಿಟ್ಟು 38% ಏರಿ 1246 ಕೋಟಿ ಆಗಿದೆ. ಗೋಲ್ಡನ್ ಹೇಳ್ತಾರೆ ಅಂದರೆ 1:1 ಬೋನಸ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ನಾನು ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮ್ಮ ಹತ್ರ ತುಂಬ ಸಲ ಮಾತಾಡಿದ್ದೀನಿ. ನಮ್ಮ ಅಪ್ಪ ಅವರು ಅಲೈವಾಗಿದ್ದಾಗ ಒಂದು ಕ್ರೈಸಿಸಲ್ಲಿ ಈ ಸ್ಟಾಕ್ನ ₹18ಗೆ ನಾವು ತಗೊಂಡಿದ್ವಿ. ಸಪೋಸ್ ನಾನು 100 ಶೇರ್ನ ₹18 ತಗೊಂಡಿದ್ದೆ ಅಂದರೆ ಇವತ್ತು ನನಗೆ ಇನ್ನೊಂದು 100 ಶೇರ್ ಸಿಕ್ಕಿ ಅದು 200 ಶೇರ್ ಆಗಿರ್ತಿತ್ತು. ಸೊ ಈ 200 ಶೇರ್ನ ಟೋಟಲ್ ಆಗಿ ನಾನು ₹18 ತಗೊಂಡಿರ್ತೀನಿ. ಆವ್ರೇಜ್ ಶೇರ್ ವ್ಯಾಲ್ಯೂ ಬಂದು ₹9 ಆಗಿರುತ್ತೆ. ಇಲ್ಲಿಂದ 50% ಆ ಮಾರ್ಕೆಟ್ ಬಿದ್ದರೂ ಕೂಡ ₹100 ಒಂದು ಶೇರ್ ಅಂದರೂ ಕೂಡ ನನಗೆ 200 ಇಂಟು 100 ನನಗೆ ಸಿಕ್ಕಿದ್ದು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಲಾಂಗ್ ಟರ್ಮಲ್ಲಿ ಒಂದು ಕಂಪನಿನ ಹೇಗೆ ಹೋಲ್ಡ್ ಮಾಡ್ತೀರಾ ಅನ್ನೋದರಲ್ಲಿ ಇದೆ ಒಂದು ಅಡ್ವಾಂಟೇಜ್. 2000ದಲ್ಲೇ ನಾವು ತಗೊಂಡಿದ್ವಿ ಅಂದರೆ ಇನ್ನೂ ಒಂದು ಬೋನಸ್ಸು ಸಿಕ್ಕಿರುತ್ತೆ. 400 ಶೇರ್ ಆಗಿರುತ್ತೆ. ಅದರಿಂದ ಒಂದು ಕಂಪನಿನ ಒನ್ಸ್ ನಂಬಿ ತೊಗೊಂಡ್ರಿ ಅಂದರೆ ಅದನ್ನು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿ. ಯಾಕೆ ಮನಿ ಪೇಚರ್ ಇದ್ರ ಬಗ್ಗೆ ಇಷ್ಟು ದಿನ ನಾನು ಹೇಳಿಲ್ಲ ಅಂದರೆ ಅದರಲ್ಲಿ ವ್ಯಾಲ್ಯೂ ಇಲ್ಲ, ತುಂಬ ಕಾಸ್ಟ್ಲಿ ಆಗಿತ್ತು. ನಾವು ತೊಗೊಳ್ಳೋವಾಗ ವ್ಯಾಲ್ಯೂವೇಬಲ್ ಆಗಿತ್ತು, ನಾವು ತೊಗೊಂಡ್ಬಿಟ್ವಿ. ಇದೇ ಥರನೇ ಟಾಟಾ ಕಮರ್ಷಿಯಲ್ ವೆಹಿಕಲ್ಲು ಬೇರ್ಪಡಿಸಿದ ಮೇಲೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ವೇದಾಂತ ಏನು ಹೇಳ್ತಿದ್ದಾರೆ ಅಂದರೆ ಅವರು ಬಂದು ಗ್ಲೋಬಲ್ ಆ್ಯಂಡ್ ಡೊಮೆಸ್ಟಿಕ್ ಅಪ್ರಿಸಿಯೇಷನ್ ನೋಡಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಾಡಿ $20 ಬಿಲಿಯನ್ ಹೊಸದಾಗಿ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತಿದ್ದಾರೆ. ಮುಂದಿನ 3 ವರ್ಷದಲ್ಲಿ $20 ಬಿಲಿಯನ್ ಅಂತಾರೆ. ಇಲ್ಲಿ ಸಾಲ ತೀರ್ಸೋದಕ್ಕೆ ದುಡ್ಡಿಲ್ಲ ಅಂತಾರೆ. ದುಡ್ಡನ್ನ ಸಾಲ ತಗೊಂಡು ಡಿವಿಡೆಂಡ್ ಕೊಟ್ಟು ಹೇಗಾದರೂ ಸಾಲನ ತೀರಿಸ್ಬೇಕು ಅಂತ ಅಂದ್ಕೊಳ್ಳೋ ಕಂಪನಿ. ನೀವು ಇದನ್ನೆಲ್ಲ ಮಾಡ್ತೀರಾ ಅಂದರೆ
ಕೇಳೋದಕ್ಕೂ ಮಾತಾಡೋದಕ್ಕೂ ಇದು ಚೆನ್ನಾಗಿರುತ್ತೆ. ಆದರೆ ರಿಯಾಲಿಟಿನೇ ಬೇರೆ. ಇರೋ ಲೋನ್ನ ಕ್ಲೋಸ್ ಮಾಡೋಕ್ಕಾಗ್ದೇನೆ ತತ್ತರಿಸ್ತಾ ಇಲ್ಲಿಂದ ಹೇಗಾದರೂ ದುಡ್ಡನ್ನ ತಗೊಂಡು ಹಾಕಿ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇರೋದೇ ಇವತ್ತಿನ ಪರಿಸ್ಥಿತಿ. ಈಗ ಕೋಡ್ ಅಪ್ರೂವಲ್ನ ತೊಗೊಂಡ್ಬಿಟ್ಟು ಕಂಪನಿನ ಬೇರೆ ಬೇರೆಯಾಗಿ ಸಪ್ರೇಟ್ ಮಾಡ್ತೀನಿ ಅಂತ ಹೇಳಿ ಅಸೆಟ್ನ ಮಾರ್ತೀನಿ ಅಂತ ಹೇಳಿಬಿಟ್ಟು ಈಗ ತಿರ್ಗಾ ನಾನೆಲ್ಲನೂ ಅಕ್ವೈರ್ ಮಾಡ್ತೀನಿ. $20 ಬಿಲಿಯನ್ ಅಂದರೆ ಈ ಪ್ರಮೋಟರ್ ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋದೇನೆ ಈಗ ಮಾರ್ಕೆಟ್ ನೋಡುತ್ತೆ. ಅನ್ಲೆಸ್ ಮೋರ್ ಕ್ಲಾರಿಟಿ ಎಮರ್ಜಸ್ ಇದನ್ನು ನಾವು ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಆಗಲ್ಲ. ಇನ್ನೊಂದು ನ್ಯೂಸ್ ಏನು ಬಂದಿದೆ ಅಂದರೆ ಇಂಡಿಯಾದಲ್ಲಿ ನೆಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸು ಒಂದು 97% ಅಷ್ಟು ಕಡಿಮೆ ಆಗಿ $300 ಆಗಿದೆ. ಅಂದರೆ ಸುಮಾರು 25,000 ಕೋಟಿ ಕೂಡ ಇಲ್ಲ. 2007-8ರಲ್ಲಿ ನೀವು ನೋಡಿದ್ರಿ ಅಂದರೆ ಇಂಡಿಯಾದಲ್ಲಿ ಬಂಡವಾಳ ಅವಾಗಿಂದ ಡಾಲರ್ನೇ ಹಾಕಿದ್ರು ಕೂಡ 1.5 ಲಕ್ಷ ಕೋಟಿ ಆಗಿರುತ್ತೆ. 1.5 ಲಕ್ಷ ಕೋಟಿ ಪೀಕಿಂದ ಇಳಿದು 25,000ಗೆ ಬಂದಿದ್ದೀವಿ. ಅದು ಯಾಕೆ, ಏನು ಕಾರಣ ಅಂತ ನೋಡಿ. ಈ ಕಾರಣ ಏನಂದರೆ ಇಡೀ ಪ್ರಪಂಚ ಎಲ್ಲ ಫಾರಿನ್ ಎಲ್ಲ ಸುತ್ತಾಡಿದ್ರೆ ಸಾಲದು, ರಿಯಲ್ ಆಗಿ ನಿಮಗೆ ದುಡ್ಡು ಒಳಗಡೆ ಬರಲಿ. ಏನು ಇನ್ವೆಸ್ಟ್ ಮಾಡಲ್ಲ ಅಂತೀರಾ ಅಂದರೆ ಇದು ಈ ಒಂದು ಸೌತ್ ಕೊರಿಯಾ ಕಂಪನಿ. ಸೊ ಇಲ್ಲಿ ಹಾಕಿ ದುಡ್ಡು ಮಾಡೋದು, ಅದೇ ಥರ LG ಟ್ರೈ ಮಾಡೋದು, ಇದೆಲ್ಲ ಒಂದು ಕ್ಲಿಯರ್ ಇಂಡಿಕೇಶನ್ ಇಂಡಿಯಾದಿಂದ ದುಡ್ಡನ್ನ ಹೇಗೆ ತೆಗಿಬೋದು, ಇನ್ವೆಸ್ಟ್ ಮಾಡೋದು ಬೇಡ ಅಂತ ನೋಡ್ತಾ ಇದ್ದಾರೆ. ಸೊ ಆ ಇನ್ವೆಸ್ಟ್ಮೆಂಟ್ ಆಗೋವರೆಗೂ ದೊಡ್ಡ ಪ್ರಾಬ್ಲಮ್ ಆಗೇ ಇರುತ್ತೆ. ಇಂಡಿಯಾ ಬಿಟ್ಟು ಹೊರಗೆ ಹೋಗಬೇಕು ಅಂತ ಇಂಡಿಯನ್ ಇನ್ವೆಸ್ಟರ್ಸೇ ಅಂದ್ಕೊಳ್ಳೋದು ನಿಲ್ಲಿಸೋವರೆಗೂ ಈ ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ. ಸೊ ಇದೇ ಸಮಯದಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕೂಡ ಇಂಡಿಯಾದಲ್ಲಿ ತುಂಬ ಇಲ್ಲ ಈಗೊಂದು ವರ್ಷದಲ್ಲಿ. ಸೊ ಈ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ ದೊಡ್ಡದಾಗಿ ಗ್ರೋತ್ ಇರೋದಿಲ್ಲ. ಅದರಿಂದ ಎಕಾನಮಿ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ನ ತಗೋಬೇಕು. ಈಗ FDIನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಸ್ನ ತಗೊಳ್ಳೋದಕ್ಕೆ ಮಾರ್ಕೆಟು ಮುಂದಾಗಬೇಕು. ಅದೇ ಥರ ಲೀಲಾ ಹೋಟೆಲ್ಸ್ದು IPO ಬರ್ತಾ ಇದೆ. ಇವತ್ತೇ ಲೀಲಾ ಹೋಟೆಲ್ಸ್ ಓಪನ್ ಆಗೋಯಿತು. 1,575 ಕೋಟಿ ರೂಪಾಯಿ ಗೋಲ್ಡ್ಮನ್ ಸ್ಯಾಕ್ಸ್, ಫೆಡಿಲಿಟಿ ಆ್ಯಂಡ್ 45 ಅದರ್ಸ್ ರ್ಯಾಂಕರ್ ಇನ್ವೆಸ್ಟರ್ಸ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಲಾಂಗ್ ಟರ್ಮಲ್ಲಿ ಇದು ಒಳ್ಳೆಯದಲ್ಲ. ಯಾಕಂದರೆ ಡೀಲಾದಲ್ಲಿ ITC ಶೇರ್ಸ್ನ ಇತ್ತಿದ್ರು. ಆ ಶೇರ್ ಗತಿ ಏನಂದರೆ ಕೋರ್ಟು ಕೇಸು ಕಚೇರಿ ಅಂತ ಓಡಾಡ್ತಾ ಇದ್ರು. ಅವರು ಈ IPOಗೆ ಅಬ್ಜೆಕ್ಟ್ ಮಾಡಿದ್ರು. ಮುಂದಕ್ಕೆ ಏನಾಗ್ಬೋದು ಅಂತ ನಮಗೆ ಗೊತ್ತಿಲ್ಲ. ಅದೇ ಥರ ಇಂಡಿಯಾದಲ್ಲಿ ಟೈಟನ್ ಬಂದು ಬೇರೆ ಕಂಪನಿಗಳೆಲ್ಲ ಕಲ್ತಿರೋಂಥ ಪಾಠನ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡೋದು ಆಗಿದ್ದಾರೆ. ಅಂದರೆ ಈಗೇನು ಮಾಡ್ತಾರೆ ಅಂದರೆ 2,500 ಕೋಟಿನ ಕೊಟ್ಟು ಎಮಾಸ್ ಅಂತ ಗಲ್ಫ್ದು ಒಂದು ಲೀಡಿಂಗ್ ಜ್ಯುವೆಲ್ರಿನ ತಗೋತಿದ್ದಾರೆ. 72% ಸ್ಟೇಕ್ನ ತಗೊಂಡು ಮಿಕ್ಕಿದ 28%ನ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡಿ 3 to 5 years ತಗೋತಾರೆ ಅಂತ ಎದುರು ನೋಡಲ್ಪಡ್ತಿದೆ. ಈ ಥರನೇ ಅವರು ಬಂದು ಕ್ಯಾರೆಟ್ ಲೈನ್ನ ತೊಗೊಂಡ್ರು. ಇದಿನ್ನೂ ಕನ್ಫರ್ಮ್ ಆಗಿಲ್ಲ, ಆದರೆ 6 ತಿಂಗಳಿಂದ ಎಳೀತಾ ಇದೆ. ಈಗ ಡ್ಯೂ ಡಿಲಿಜೆನ್ಸ್ ಶುರು ಮಾಡಿಬಿಟ್ರು. ಫಸ್ಟ್ ಆಫ್ ಸೆಕೆಂಡ್ ಕ್ವಾರ್ಟರ್ ಆಫ್ ನೆಕ್ಸ್ಟ್ ಇಯರ್ ಆಗನೇ ಇದು ಫೈನಲೈಸ್ ಆಗುತ್ತೆ ಅಂತ ತುಂಬ ಇನ್ವೆಸ್ಟರ್ಸು ಹೇಳ್ತಾ ಇದ್ದಾರೆ. ಎಟರ್ನಲ್ ಶೇರ್ಸು 4% ಇವತ್ತು ಬಿದ್ದಿದೆ. ಯಾವುದರಿಂದ ಅಂದರೆ ಫೈನಾನ್ಷಿಯಲ್ ಟೈಮ್ಸ್ ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟಲ್ಲಿ ವೇಟೇಜ್ ಕಡಿಮೆ ಮಾಡಿದ್ದಾರೆ. ಇದರಲ್ಲಿ ಬೇಸಿಕಲಿ ಪ್ಯಾಸಿವ್ ಫಂಡ್ಸ್ ಹೊರದೇಶದಲ್ಲಿ ಇದ್ದಿದ್ರಲ್ಲಿ $850 million to $1 billion ಔಟ್ಫ್ಲೋ ಇರುತ್ತೆ ಅಂತ ಹೇಳ್ತಾರೆ. ಇದನ್ನು ಕಂಟಿನ್ಯೂಸ್ ಆಗಿ ತಗೊಳ್ಳೋದು ಯಾರು ಅಂದರೆ ರಿಟೈಲ್ ಇನ್ವೆಸ್ಟರ್ ಹಾಕಿದ್ದಂಥ ಮ್ಯೂಚುವಲ್ ಫಂಡೇನೆ. ಮ್ಯೂಚುವಲ್ ಫಂಡು ಎಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಓವರಾಲ್ ಆಗಿ ನೋಡಿದ್ರಿ ಅಂದರೆ ಫುಡ್ ಬಿಸ್ನೆಸ್ ಬಂದು ಹೀಗಾಗಿ ಅದಕ್ಕಿಂತ ಮೇಲೆ ಬರಲ್ಲ. ಅದೇ ಸಮಯದಲ್ಲಿ ಈ ಬ್ಲಿಂಕಿಟ್ ಅನ್ನೋದು ಈ ಸ್ವಿಗ್ಗಿ ಥರ $100ಗೆ $20 ಲಾಸಲ್ಲಿ ಹೋಗ್ತಾ ಇರುತ್ತೆ. ನಾರ್ಮಲೈಸ್ ಮಾಡಿದ್ರು ಅಂದರೆ ಕೂಡಲೇ ಟ್ರೆಂಡ್ದು ಬಿಗ್ ಬಾಸ್ಕೆಟು, ಅಮೆಝಾನು, ಫ್ಲಿಪ್ಕಾರ್ಟು, ಜಿಯೋ ಟೇಕ್ ಓವರ್ ಮಾಡಿಬಿಡ್ತಾರೆ. ಇದು ತುಂಬ ಕಷ್ಟವಾದಂಥ ಬಿಸ್ನೆಸ್ಸು. ಸ್ಲೋ ಆಗಿ ವ್ಯಾಲ್ಯೂ ಝೀರೋ ಆಗುತ್ತೆ, ಪೇಯ್ನ್ಫುಲ್ ಆಗಿ ಇದು ಝೀರೋ ಆಗುತ್ತೆ. ಸ್ವಿಗ್ಗಿನೂ ಕೂಡ ಇದೇ ಕಥೆನೇ. ಅದರಿಂದ ಈ ಸ್ಟಾಕ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಈ ಜಿಮ್ನಾಸ್ಟಿಕ್ನ ನಾಯ್ಸ್ ಅಂತ ಇಗ್ನೋರ್ ಮಾಡೋದು ನಿಮಗೆ ಬೆಟರ್ ಆಗಿರುತ್ತೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ತಟ್ಟಿ. ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರನ್ನು ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.